ನಮ್ಮೆಲ್ಲರಿಗೂ ಒಬ್ಬ ಕಾಮನ್ ಶತ್ರು ಇದ್ದಾನೆ. ಆ ಶತ್ರು ಬೇರೆ ಯಾರೂ ಅಲ್ಲ, ಭಯ. ಇದು ಸುಮ್ಮನೆ ಬಂದೋಗುವ ಒಂದು ಫೀಲಿಂಗ್ ಅಲ್ಲ ಅಲ್ವಾ? ನಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಇದು ನಮ್ಮ ಜೊತೆಲೇ ಇರುತ್ತೆ. ಹಾಗಿದ್ರೆ ಇದನ್ನ ಒಂದು ಸ್ಪಿರಿಚುವಲ್ ಆಂಗಲ್ನಿಂದ ನೋಡಿದ್ರೆ ಇದನ್ನ ಗೆಲ್ಲೋಕೆ ಸಾಧ್ಯನಾ? ಬನ್ನಿ ಈ ವಿಷಯವನ್ನ ಸ್ವಲ್ಪ ಆಳವಾಗಿ ನೋಡೋಣ. ನೋಡಿ, ಈ ಒಂದು ಮಾತು ಎಷ್ಟು ಗಹನವಾಗಿದೆ ಅಂತ. ದ್ವೈತದಿಂದ ಭಯ ಹುಟ್ಟುತ್ತದೆ. ಇದು ಯಾವುದೋ ಇವತ್ತಿನ ಮಾತಲ್ಲ, ಪ್ರಾಚೀನ ಉಪನಿಷತ್ತಿನ ಮಾತು. ದ್ವೈತ ಅಂದ್ರೆ ಏನೋ? ಸಿಂಪಲ್ ಆಗಿ ಹೇಳೋದಾದ್ರೆ, ನಾನು ಬೇರೆ, ಈ ಪ್ರಪಂಚನೇ ಬೇರೆ ಅನ್ನೋ ಫೀಲಿಂಗು. ನಾವು ನಮ್ಮನ್ನ ಪ್ರತ್ಯೇಕವಾಗಿ ನೋಡಿಕೊಂಡ ತಕ್ಷಣ ಆ ಭಯ ಶುರುವಾಗುತ್ತೆ ಅಂತ. ಎಷ್ಟು ಸರಳವಾಗಿ ಹೇಳಿದಾರಲ್ವಾ? ಹೌದು, ಭಯ ಅನ್ನೋದು ಸುಮ್ಮನೆ ಬಂದು ಹೋಗೋ ಒಂದು ಎಮೋಷನ್ ಖಂಡಿತ ಅಲ್ಲ. ಇದೊಂದು ಫಂಡಮೆಂಟಲ್ ಪ್ರಾಬ್ಲಮ್. ನಮ್ಮ ಲೈಫಿನ ಪ್ರತಿಯೊಂದು ಆಸ್ಪೆಕ್ಟ್ ಮೇಲೂ ಇದರ ಪ್ರಭಾವ ಇದ್ದೇ ಇರುತ್ತೆ. ಭರ್ತೃಹರಿಯ ಈ ಮಾತುಗಳನ್ನೊಮ್ಮೆ ಕೇಳಿ. ನಮ್ಮ ದಿನನಿತ್ಯದ ಜೀವನದಲ್ಲಿ ಭಯ ಹೇಗೆ ಬೆರೆತು ಹೋಗಿದೆ ಅಂತ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಸುಖವನ್ನ ಅನುಭವಿಸುವಾಗ ರೋಗ ಬಂದುಬಿಡುತ್ತೇನೋ ಅನ್ನೋ ಭಯ, ದುಡಿದ್ರೆ ಅದನ್ನ ಕಳೆದುಕೊಳ್ತೀನೇನೋ ಅನ್ನೋ ಭಯ, ಅಧಿಕಾರದಲ್ಲಿದ್ರೆ ಶತ್ರುಗಳ ಕಾಟ, ಸೌಂದರ್ಯ ಇದ್ರೆ ಮುಪ್ಪು ಬಂದ್ಬಿಡುತ್ತೆ ಅಂತ. ಕೊನೆಗೆ ಈ ದೇಹ ಇದ್ರೆ ಸಾವಿನ ಭಯ ತಪ್ಪಿದ್ದಲ್ಲ. ಅಂದ್ರೆ ನಾವು ಯಾವುದಕ್ಕೆ ಅಂಟಿಕೊಳ್ತೀವೋ ಅದನ್ನ ಕಳೆದುಕೊಳ್ಳೋ ಭಯ ನಮ್ಮನ್ನ ಬಿಡೋದೇ ಇಲ್ಲ. ಸರಿ, ಈ ಎಲ್ಲ ವಿಚಾರಗಳನ್ನ ನಾವು ಎಲ್ಲಿಂದ ಮಾತಾಡ್ತಾ ಇದ್ದೀವಿ ಅಂದ್ರೆ, ಸ್ವಾಮಿ ಶಿವಾನಂದರ ಭಯದ ಮೇಲೆ ವಿಜಯ ಅನ್ನೋ ಪುಸ್ತಕದಿಂದ. ಅವರು ಭಯವನ್ನ ಕೇವಲ ಒಂದು ಮೆಂಟಲ್ ವೀಕ್ನೆಸ್ ಅಂತ ನೋಡ್ಲಿಲ್ಲ, ಬದಲಿಗೆ ಅದೊಂದು ಸ್ಪಿರಿಚುವಲ್ ಚಾಲೆಂಜ್, ಒಂದು ಆಧ್ಯಾತ್ಮಿಕ ಸವಾಲು ಅಂತ ಪರಿಗಣಿಸಿದ್ರು. ಹಾಗಿದ್ರೆ ಈ ಭಯಕ್ಕೆ ನಿಜವಾದ ಕಾರಣವಾದ್ರೂ ಏನು? ಯಾಕೆ ನಮಗೆ ಭಯ ಆಗತ್ತೆ? ಬನ್ನಿ ಇದರ ಹಿಂದಿರೋ 3 ಮುಖ್ಯವಾದ ಗುಪ್ತ ಕಾರಣಗಳನ್ನ ಒಂದೊಂದಾಗಿ ನೋಡೋಣ. ಮೊದಲನೇ ಮತ್ತು ಬಹುಶಃ ಅತಿ ಮುಖ್ಯವಾದ ಕಾರಣ ದೇಹಾಧ್ಯಾಸ. ಏನಿದು ದೇಹಾಧ್ಯಾಸ? ಅಂದ್ರೆ ನಾನೇ ಈ ದೇಹ ಅಂತ ಬಲವಾಗಿ ನಂಬಿಬಿಡೋದು. ಯಾವಾಗ ನಾವು ನಮ್ಮನ್ನ ಈ ನಶ್ವರ ಶರೀರದ ಜೊತೆ ಐಡೆಂಟಿಫೈ ಮಾಡ್ಕೋತೀವೋ ಆವಾಗ್ಲೇ ಈ ದೇಹಕ್ಕೇನಾದ್ರೂ ಆಗುತ್ತೇನೋ, ಇದು ನಾಶವಾಗ್ಬಿಡುತ್ತೇನೋ ಅನ್ನೋ ಭಯ ಶುರುವಾಗೋದು. ತುಂಬಾನೇ ಸಹಜ ಅಲ್ವಾ? ಅಬ್ಬಾ, ಈ ಹೋಲಿಕೆಯನ್ನೊಮ್ಮೆ ನೋಡಿ. ಭಯ ಮತ್ತು ರಾಗ ಅಕ್ಕ ತಂಗಿಯರು ಅಂತ. ಎಷ್ಟು ಪವರ್ಫುಲ್ ಆಗಿದೆ ಅಲ್ವಾ ಈ ಮಾತು? ಇಲ್ಲಿ ರಾಗ ಅಂದ್ರೆ ಅಟ್ಯಾಚ್ಮೆಂಟ್, ವ್ಯಾಮೋಹ. ಇದರ ಅರ್ಥ ಭಯ ಮತ್ತು ಅಟ್ಯಾಚ್ಮೆಂಟ್ ಇವೆರಡೂ ಅವಿಳಿ ಜವಳಿ ಇದ್ದ ಹಾಗೆ, ಒಂದನ್ನೊಂದು ಬಿಟ್ಟು ಇರೋದಕ್ಕೆ ಆಗಲ್ಲ. ಅಂದ್ರೆ ಇನ್ನಷ್ಟು ಸಿಂಪಲ್ ಆಗಿ ಹೇಳೋದಾದ್ರೆ, ಎಲ್ಲಿ ರಾಗ ಅಂದ್ರೆ ಅಟ್ಯಾಚ್ಮೆಂಟ್ ಇರುತ್ತೋ ಅಲ್ಲಿ ಅದನ್ನ ಕಳ್ಕೊಳ್ಳೋ ಭಯ ಇದ್ದೇ ಇರುತ್ತೆ. ಜನ ಆಗಿರ್ಬೋದು, ವಸ್ತು ಆಗಿರ್ಬೋದು, ಐಡಿಯಾ ಆಗಿರ್ಬೋದು, ಯಾವುದಕ್ಕೆ ಆಗ್ಲಿ. ಇದಕ್ಕೆ ಪರಿಹಾರ ಏನು? ಅದುವೇ ವೈರಾಗ್ಯ, ಅಂದರೆ ಡಿಟ್ಯಾಚ್ಮೆಂಟ್ ಅಥವಾ ಅನಾಸಕ್ತಿ. ಇದೇ ನಿರ್ಭಯತೆಗಿರೋ ಕೀಲಿಕೈ. ಸರಿ, ಈಗೊಂದು ತುಂಬಾನೇ ಇಂಟ್ರೆಸ್ಟಿಂಗ್, ಬಹುಶಃ ಶಾಕಿಂಗ್ ವಿಷಯಕ್ಕೆ ಬರೋಣ. ನಾವು ಅಂದ್ಕೊಳ್ಳೋ ಹೆಚ್ಚಿನ ಭಯಗಳು ನಿಜಾನೇ ಅಲ್ಲ. ಅವು ನಮ್ಮ ಮನಸ್ಸೇ ಸೃಷ್ಟಿ ಮಾಡ್ಕೊಂಡಿರೋ ಭ್ರಮೆಗಳು ಅಷ್ಟೇ. ಈ ಸಂಖ್ಯೆಯನ್ನೊಮ್ಮೆ ನೋಡಿ, 90%. ಅಂದ್ರೆ ನಮಗೆ ಕಾಡೋ 10 ಭಯಗಳಲ್ಲಿ 9 ಭಯಗಳು ಸಂಪೂರ್ಣವಾಗಿ ಕಾಲ್ಪನಿಕ. ಅವುಗಳಿಗೆ ರಿಯಾಲಿಟಿಯಲ್ಲಿ ಯಾವುದೇ ಬೇಸಿರೋದಿಲ್ಲ. ಯೋಚನೆ ಮಾಡಿ, ನಾವೇ ನಮ್ಮ ಭಯಗಳನ್ನ ಸೃಷ್ಟಿ ಮಾಡ್ಕೋತಿದ್ದೀವಿ. ಇದಕ್ಕುದಾಹರಣೆ ಬೇಕಾ? ಸ್ಟೇಜ್ ಮೇಲೋಗಿ ಮಾತಾಡೋಕ್ಕಾಗೋ ಭಯ, ಎಕ್ಸಾಮ್ ಟೆನ್ಷನ್, ಜನ ಏನ್ ಹೇಳ್ತಾರೋ ಅನ್ನೋ ಭಯ, ಇವೆಲ್ಲ. ಅಷ್ಟೇ ಯಾಕೆ, ಚಿಕ್ಕೋರಿದ್ದಾಗ ಪೂಚಾಂಡಿ ಬರ್ತಾನೆ ಅಂತ ಹೆದರಿಸ್ತಿದ್ರಲ್ಲ, ಆ ಭಯದ ಸಂಸ್ಕಾರಗಳು ಕೂಡ. ಇವೆಲ್ಲವೂ ನಮ್ಮ ಮನಸ್ಸಿನ ಆಟ ಅಷ್ಟೇ. ಓಕೆ, ಇಲ್ಲಿವರೆಗೂ ಭಯ ಅಂದ್ರೆ ಏನು, ಅದು ಯಾಕೆ ಬರುತ್ತೆ ಅಂತ ನೋಡಿದ್ವಿ. ಈಗ ಸಾಮಯಿಗ್ಲಾವ್ಮೆ ಅಂದ್ರೆ ಇದನ್ನ ಹೋಗ್ಲಾಡ್ಸೋದು ಹೇಗೆ? ಸ್ವಾಮಿ ಶಿವಾನಂದರು ಇದಕ್ಕಾಗಿ 3 ತುಂಬಾನೇ ಪವರ್ಫುಲ್ ಆದ ಮಾರ್ಗಗಳನ್ನ ಹೇಳಿದ್ದಾರೆ. ಬನ್ನಿ ಅದನ್ನ ತಿಳ್ಕೊಳ್ಳೋಣ. 3 ದಾರಿಗಳು ಯಾವವು ಅಂದ್ರೆ, ಮೊದಲನೇದು ಮೆಥಡ್ ಆಫ್ ಆಪೋಸಿಟ್ಸ್ ಅಂದ್ರೆ ವಿರುದ್ಧ ಭಾವನೆಯನ್ನ ಬೆಳೆಸ್ಕೊಳ್ಳೋದು. ಎರಡನೇದು ಭಕ್ತಿಯ ಮಾರ್ಗ, ಮತ್ತು ಮೂರನೇದು ಧ್ಯಾನದ ಮೂಲಕ ಜ್ಞಾನವನ್ನ ಪಡೆಯೋದು. ಒಂದೊಂದಾಗಿ ನೋಡೋಣ. ಮೊದಲನೇ ಮಾರ್ಗ, ಇದನ್ನ ರಾಜಯೋಗದಲ್ಲಿ ಪ್ರತಿಪಕ್ಷ ಭಾವನಾ ಅಂತ ಕರೀತಾರೆ. ಇದರ ಐಡಿಯಾ ತುಂಬಾನೇ ಸಿಂಪಲ್. ಒಂದು ನೆಗೆಟಿವ್ ಎಮೋಷನ್ನ ಹೋಗಲಾಡ್ಸೋಕೆ ಅದರ ಆಪೋಸಿಟ್ ಪಾಸಿಟಿವ್ ಎಮೋಷನ್ನ ಬೆಳೆಸ್ಬೇಕು. ಭಯ ಆಗ್ತಿದ್ಯಾ? ಹಾಗಿದ್ರೆ ಧೈರ್ಯದ ಬಗ್ಗೆ ಧ್ಯಾನ ಮಾಡಿ. ಮನಸ್ಸಲ್ಲೇ ಓಂ ಧೈರ್ಯ ಅಂತ ಜಪಿಸಿ. ನಿಧಾನವಾಗಿ ಭಯದ ಜಾಗದಲ್ಲಿ ಧೈರ್ಯ ಬಂದು ಕೂರುತ್ತೆ. ಎರಡನೇ ದಾರಿ, ಭಕ್ತಿಯ ಮಾರ್ಗ. ಇಲ್ಲಿ ಮಾಡ್ಬೇಕಾಗಿರೋದಿಷ್ಟೇ, ಒಂದು ದೈವಿಕ ಶಕ್ತಿಯಲ್ಲಿ ಸಂಪೂರ್ಣ ಶರಣಾಗತಿ. ದೇವರು ನಮ್ಮ ಜೊತೆ ಸದಾ ಇದ್ದಾನೆ ಅನ್ನೋ ಭಾವನೆ ಬಂದಾಗ ಆ ಅಸುರಕ್ಷತೆಯ ಭಾವನೆ ಹೋಗಿ ಒಂದು ಅಚಲವಾದ ನಂಬಿಕೆ, ಒಂದು ಸೆಕ್ಯೂರಿಟಿ ಫೀಲಿಂಗ್ ಬರುತ್ತೆ. ಆಗ ಭಯಕ್ಕೆ ಜಾಗವೇ ಇರಲ್ಲ. ಮೂರನೇ ಮತ್ತು ಅಂತಿಮ ಮಾರ್ಗ, ಇದು ಜ್ಞಾನಿಗಳ ಮಾರ್ಗ.
ಇಲ್ಲಿ ನಾವು ಈ ದೇಹವನ್ನೇ ನಿರಾಕರಿಸಬೇಕು. ಅಂದ್ರೆ ನಾನು ಈ ದೇಹ ಅಲ್ಲ, ನಾನು ಆ ಸರ್ವವ್ಯಾಪಿ ಅಮರ ನಿರ್ಭಯ ಆತ್ಮ ಅಂತ ನಮ್ಮ ನಿಜ ಸ್ವರೂಪವನ್ನು ಗುರುತಿಸ್ಕೊಳ್ಳೋದು. ಈ ಜ್ಞಾನ ಬಂದ ಮೇಲೆ ಭಯ ಅನ್ನೋದಕ್ಕೆ ಅಸ್ತಿತ್ವವೇ ಇರಲ್ಲ, ಯಾಕಂದ್ರೆ ಆತ್ಮಕ್ಕೆ ಸಾವಿಲ್ಲ, ನಾಶವಿಲ್ಲ. ಹಾಗಿದ್ರೆ ಈ ಎಲ್ಲ ಸಾಧನೆಗಳ ಕೊನೆಗೆ ಸಿಗುವುದಾದ್ರೂ ಏನು? ಅದುವೇ ಸಂಪೂರ್ಣ ನಿರ್ಭಯತೆ, ಅಬ್ಸಲ್ಯೂಟ್ ಫಿಯರ್ಲೆಸ್ನೆಸ್ ಸ್ಥಿತಿ. ಉಪನಿಷತ್ತುಗಳು ಇದನ್ನೇ ಹೇಳೋದು. ನಿರ್ಭಯ ಬ್ರಹ್ಮನನ್ನು ಅರಿತವನು ತಾನೇ ಸಂಪೂರ್ಣವಾಗಿ ನಿರ್ಭಯನಾಗುತ್ತಾನೆ. ಯಾಕಂದ್ರೆ ಯಾರು ಆ ಪರಮ ಸತ್ಯವನ್ನ ಅರ್ಥಕೊಳ್ತಾರೋ ಅವರಿಗೆ ನಾನು ಬೇರೆ ಇನ್ನೊಂದು ಬೇರೆ ಅನ್ನೋ ದ್ವೈತ ಭಾವನೆಯೇ ಇರೋದಿಲ್ಲ. ಎಲ್ಲವೂ ಒಂದೇ ಆದಾಗ ಯಾರಿಂದ ಭಯ? ಹಾಗಾಗಿ ಈ ಒಂದು ಚರ್ಚೆಯನ್ನ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. ಭಯದ ಹುಟ್ಟೆ ಪ್ರತ್ಯೇಕತೆಯಿಂದ, ನಾನು ಬೇರೆ ಅನ್ನೋ ಭಾವನೆಯಿಂದ ಆಗೋದಾದ್ರೆ, ಒಂದು ವೇಳೆ ಎಲ್ಲವನ್ನೂ ಒಂದೇ ಆತ್ಮದ ಸ್ವರೂಪ ಅಂತ ನೋಡಿದಾಗ ಆಗ ಎಲ್ಲಿಂದ ಬರುತ್ತೆ ಭಯ? ಇದ್ರ ಬಗ್ಗೆ ಯೋಚನೆ ಮಾಡಿ. ಇವತ್ತಿನ ಈ ವಿಶ್ಲೇಷಣೆಗೆ ಆಧಾರ ದಿ ಡಿವೈನ್ ಲೈಫ್ ಸೊಸೈಟಿ ಪ್ರಕಟಿಸಿದ ಸ್ವಾಮಿ ಶಿವಾನಂದರ ಭಯದ ಮೇಲೆ ವಿಜಯ ಎಂಬ ಅದ್ಭುತ ಕೃತಿ. ಮತ್ತೆ ಸಿಗೋಣ ಮತ್ತೊಂದು ಆಳವಾದ ವಿಷಯದೊಂದಿಗೆ.